ಸಣ್ಣ ವ್ಯಾಪಾರಿಗಳನ್ನು ಸಣ್ಣ ವ್ಯಾಪಾರಿಗಳನ್ನು ಸಣ್ಣ ವ್ಯಾಪಾರಿಗಳನ್ನು ಸಣ್ಣ ವ್ಯಾಪಾರಿಗಳನ್ನು ಪಕ್ಷಕ್ಕೆ ನಗರ ಸಾಹೇಬರ ಹೋರಾಟಕ್ಕೆ ಪಕ್ಷಕ್ಕೆ ಸಣ್ಣ ವ್ಯಾಪಾರಿಗಳನ್ನು ತೆರಿಗೆ ನೋಟಿಸ್ ತೆರಿಗೆ ನೋಟಿಸ್ ತೆರಿಗೆ ನೋಟಿಸ್. ಸಣ್ಣ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆಯಿಂದ GST ನೋಟಿಸ್ ಜಾರಿ ಮಾಡೋ ಮೂಲಕ ಗದಾಪ್ರಹಾರ ಮಾಡಿದ್ದಾರೆ. ಅವರು ಎಂದೂ ಕಂಡರಿಯದಂಥ ಭಯಭೀತಿ ಹುಟ್ಟಿಸ್ತಕ್ಕಂಥ ನೋಟಿಸ್ ಕೊಟ್ಟಿದ್ದಾರೆ. ನಾನು ನಮ್ಮ ಪಕ್ಷ ಕನ್ನಡ ಚಳವಳಿ ಪಕ್ಷ ಎಲ್ಲ ವ್ಯಾಪಾರಸ್ಥರಿಗೂ ಸಣ್ಣ ವ್ಯಾಪಾರಸ್ಥರಿಗೆ ಸಂಪೂರ್ಣ ಬೆಂಬಲವನ್ನು ಕೊಡ್ತೇನೆ. ಅದಲ್ಲದೆ 25ನೇ ತಾರೀಕು ಬೆಂಗಳೂರಿನಲ್ಲಿ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಕನ್ನಡ ಚಳವಳಿ ಪಕ್ಷ ತೆರಿಗೆ ವಿರುದ್ಧ ಹೋರಾಟವನ್ನು ಮಾಡ್ತೇವೆ. ಈ ಸಾಮಾನ್ಯ ವರ್ತಕರು ಎಷ್ಟು ತೊಂದರೆಲಿದ್ದಾರೆ ಅಂತ ಹೇಳಿದ್ರೆ, ಬ್ಯಾಂಕ್ ಬಡ್ಡಿ, ಮೀಟರ್ ಬಡ್ಡಿ, ಅನೇಕ ಕಡೆ ಸಾಲ ತಂದು ಭಾಳ ನೋವಿನಲ್ಲಿ ಬದುಕ್ತಾ ಇದ್ದಾರೆ. ಸರ್ಕಾರ ಇದನ್ನು ನೀವು ನಮ್ಮದಲ್ಲ ಕೇಂದ್ರ ಸರ್ಕಾರದ್ದು ಅಂತೇಳಿ ಸಿದ್ದರಾಮಯ್ಯನವರೇ ಕೈ ತೊಳ್ಕೊಳ್ಳೋಕ್ಕಾಗೋದಿಲ್ಲ. ಕೂಡಲೇ ನೀವು ಸಣ್ಣ ವ್ಯಾಪಾರಸ್ಥರ ಬದುಕಿನ ಬಗ್ಗೆ ಗಮನ ಕೊಡಿ. ಅವರ ಬದುಕಿನ ಬಗ್ಗೆ ಚೆಲ್ಲಾಟ ಆಡಬಾರ್ದು. ನಿಮ್ಗೆ ಹೇಳೋದಾದರೆ ನಾವಂತೂ ಸಣ್ಣ ವ್ಯಾಪಾರಸ್ಥರ ಪರವಾಗಿ ಬೇಕ್ರಿ ಇರ್ಬೋದು, ಹಾಲಿರ್ಬೋದು, ತರಕಾರಿ ಇರ್ಬೋದು, ಯಾವುದೇ ವ್ಯಾಪಾರ ಇರ್ಬೋದು, ಸಣ್ಣ ವ್ಯಾಪಾರಸ್ಥರಿಗೆ ಗಂಭೀರವಾಗಿ ಬದ್ಧವಾಗಿ ನಾನು ಅವರಿಗೆ ಬೆಂಬಲವನ್ನು ಕೊಡ್ತೇನೆ. ಅದಕ್ಕಾಗಿ ಇವತ್ತು ವಿನೂತನವಾಗಿ ಸಣ್ಣ ವ್ಯಾಪಾರವನ್ನು ಮಾರುವ ಮೂಲಕ ರಾಮನಗರದಲ್ಲಿ ವ್ಯಾಪಾರಸ್ಥರಿಗೆ ಧೈರ್ಯವಾಗಿರಿ, ಹೆದರಬೇಡಿ, ಅಂತಿಮವಾಗಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ವ್ಯಾಪಾರಸ್ಥರನ್ನು ತೊಂದರೆ ಕೊಡಬೇಡಿ, ವ್ಯಾಪಾರಸ್ಥರಿಗೆ ಯಾವುದೇ ಕಾರಣದಲ್ಲಿ ಅವರನ್ನು ಕಡೆಗಾಣಿಸಬೇಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಜುಲೈ 24ರ ಮಧ್ಯರಾತ್ರಿ 2 ಗಂಟೆಯಿಂದ ಗೌಡಗೆರೆ ಕ್ಷೇತ್ರದಲ್ಲಿ ಭೀಮನ ಅಮಾವಾಸ್ಯೆ ಸಂಭ್ರಮ ಜೋರು. 1 ದಿನ ಮಾತ್ರ ಮೂಲ ವಿಗ್ರಹದ ದರ್ಶನ. ಸ್ವತಃ ಭಕ್ತರೇ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡೋ ಭಾಗ್ಯ. ಕೇವಲ 12 ಗಂಟೆಗಳ ಕಾಲ ದರ್ಶನಕ್ಕೆ ಅವಕಾಶ. ಮಧ್ಯರಾತ್ರಿ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ದರ್ಶನ. ಸರ್ವರಿಗೂ ಆತ್ಮೀಯ ಸ್ವಾಗತ ಕೋರುವವರು ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯ ಕ್ಷೇತ್ರದ ಧರ್ಮದರ್ಶಿಗಳು ಡಾಕ್ಟರ್ ಮಲ್ಲೇಶ್ ಗುರೂಜಿ ಹಾಗೂ ಆಡಳಿತ ಮಂಡಳಿ.